ಎದ್ದು ನಿಂತ ಬಾಂಗ್ಲಾ ಹಿಂದೂಗಳು. ಚುನಾವಣಾ ಅಖಾಡಕ್ಕೆ ಸನಾತನ ಪಕ್ಷ. ಯಾವ ಭಾಗದಲ್ಲಿ ಹಿಂದೂಗಳು ಸ್ಟ್ರಾಂಗ್? ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾ ಸದ್ಯ ಭಾರತಕ್ಕೆ ಹೊಸ ಶತ್ರುವಾಗಿ, ಅಲ್ಪಸಂಖ್ಯಾತ ಹಿಂದೂಗಳಿಗೆ ನರಕವಾಗಿ ರೂಪುಗೊಂಡಿರೋ ದೇಶ. ಬೀದಿ ಬೀದಿಗಳಲ್ಲಿ ಕಗ್ಗೊಲೆಗಳು ನಡೀತಿವೆ. ಹಿಂದೂ ಮನೆಗಳಿಗೆ ಬೆಂಕಿ ಹಾಕಲಾಗ್ತಿದೆ. ಭಾರತದ ಪ್ರಧಾನಿ ಮೋದಿ ಅವರಿಗೂ ಕೂಡ ನಮ್ಮನ್ನ ಕಾಪಾಡಿ, ಬಾರ್ಡರ್ ಓಪನ್ ಮಾಡಿ ಅಂತ ಬಾಂಗ್ಲಾ ಹಿಂದೂಗಳು ಕೇಳ್ಕೊತಿದ್ದಾರೆ. ಆದರೆ ಈ ಹೊತ್ತಲ್ಲಿ ಬಾಂಗ್ಲಾದಲ್ಲಿ ಅಚ್ಚರಿಯ ಬೆಳವಣಿಗೆಯಾಗಿದೆ. ಇದೇ ಮೊದಲ ಬಾರಿಗೆ ಬಾಂಗ್ಲಾ ಹಿಂದೂಗಳು ಇತರ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸೇರಿಸಿಕೊಂಡು ತಮ್ಮದೇ ಹೊಸ ಪಕ್ಷ ಲಾಂಚ್ ಮಾಡಿದ್ದು, ಚುನಾವಣೆಗೂ ಸ್ಪರ್ಧೆ ಮಾಡೋಕೆ ಮುಂದಾಗಿದ್ದಾರೆ. ಬಾಂಗ್ಲಾದೇಶ ಸನಾತನ ಪಕ್ಷ ಅಂತ ಅದಕ್ಕೆ ಹೆಸರು ಕೊಟ್ಟುಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇದು ಬಾಂಗ್ಲಾದಲ್ಲಿ ಸ್ಪರ್ಧೆ ಮಾಡೋ ಮಾತಾಡಿದ್ದು, ನಮಗೆ ಇದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು, ಅಂದ್ರೆ ನಾವು ಅಧಿಕಾರದಲ್ಲಿರ್ಬೇಕು ಅಂತ ಘೋಷಣೆ ಮೊಳಗಿಸ್ತಿದ್ದಾರೆ. ಹಾಗಿದ್ರೆ ಹೊಸ ಹಿಂದೂ ಪಕ್ಷ ಬಾಂಗ್ಲಾ ರಾಜಕೀಯದಲ್ಲಿ ಕ್ರಾಂತಿ ಮಾಡುತ್ತಾ? ಜಮಾತ್ನಂಥ ಕಟ್ಟರ್ ಇಸ್ಲಾಮಿಕ್ ಪಕ್ಷಗಳ ವಿರುದ್ಧ ಸ್ಪರ್ಧಿಸಿ ಸೈ ಅನ್ನಿಸಿಕೊಳ್ತಾರ? ಬಾಂಗ್ಲಾದಲ್ಲಿ ಹಿಂದೂ ಸಮುದಾಯದ ರಾಜಕೀಯ ಶಕ್ತಿ ಎಷ್ಟು? ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಈ ಕೂಡಲೇ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪಡ್ಕೋಬಹುದು. ಬನ್ನಿ ಈಗ ಶುರು ಮಾಡೋಣ. ಬಾಂಗ್ಲಾ ಚುನಾವಣೆಗೆ ಸನಾತನ ಪಕ್ಷ, ನಮಗೂ ಅಧಿಕಾರ ಬೇಕು ಎಂದ ಅಲ್ಪಸಂಖ್ಯಾತರು. ಸ್ನೇಹಿತರೆ, ಈಗ ಬಾಂಗ್ಲಾದಲ್ಲಿ ರಾಜಕೀಯ ಅರಾಜಕತೆ ಇದೆ. ಇದನ್ನ ಸರಿ ಮಾಡ್ತೀವಿ ಅಂತ ಮುಂಬರೋ ಫೆಬ್ರವರಿ ತಿಂಗಳಲ್ಲಿ ಚುನಾವಣೆ ನಡೆಸ್ತಿದ್ದಾರೆ. ಇಷ್ಟು ದಿನ ಬಾಂಗ್ಲಾದಲ್ಲಿ ಹಸೀನಾ ಅವರ ಅವಾಮಿ ಲೀಗ್ ಪರ ಹಿಂದೂ ಮತಗಳು ಬೀಳ್ತಿದ್ವು. ಆದರೆ ಈ ಚುನಾವಣೆಯಲ್ಲಿ ಅವರನ್ನ ಬ್ಯಾನ್ ಮಾಡಲಾಗಿದೆ. ಹೀಗಾಗಿ ಬಾಂಗ್ಲಾ ಹಿಂದೂಗಳು ಈಗ ಅತಂತ್ರರಾಗಿದ್ದಾರೆ. ಸದ್ಯ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರನ್ನ ಸಪೋರ್ಟ್ ಮಾಡೋ ಯಾವ ಪಕ್ಷವೂ ಉಳಿದಿಲ್ಲ, ಯಾವ ಸರ್ಕಾರನೂ ಇಲ್ಲ. ಹೀಗಾಗಿ ಈ ಸಮಸ್ಯೆಗೆ ಈಗ ಪರಿಹಾರ ಕಂಡುಕೊಳ್ತೀವಿ ಅಂತ ಬಾಂಗ್ಲಾದ ಹಿಂದೂಗಳು ಪಾರ್ಟಿ ಶುರು ಮಾಡಿದ್ದಾರೆ. ಅದಕ್ಕೆ ಬಾಂಗ್ಲಾದೇಶ ಸನಾತನ ಪಾರ್ಟಿ ಅಂತ ಕರೆದಿದ್ದಾರೆ. ಹಾಗೆ ನೋಡಿದ್ರೆ 2022ರಲ್ಲೇ ಇದನ್ನ ಕಟ್ಟಿದ್ರು. ಢಾಕಾದಲ್ಲಿ ಸುಮನ್ ಕುಮಾರ್ ರಾಯ್ ನೇತೃತ್ವದಲ್ಲಿ ಈ ಪಕ್ಷ ಸ್ಥಾಪನೆಯಾಗಿತ್ತು. ಆದ್ರೆ ಹಸೀನಾ ಕಾರಣಕ್ಕೆ ಅಲ್ಲಿ ಇವರಿಗೆ ಬೆಂಬಲ ಇರಲಿಲ್ಲ. ಹೆಚ್ಚಿನ ಬಾಂಗ್ಲಾ ಹಿಂದೂಗಳು ಹಸೀನಾ ಪಕ್ಷದ ಪರವಾಗಿದ್ದ ಕಾರಣ ಇವರು ಮುನ್ನೆಲೆಗೆ ಬರ್ತಿರ್ಲಿಲ್ಲ. ಆದ್ರೆ ಈಗ ಹಿಂದೂ ಸಮುದಾಯಕ್ಕೆ ತಮ್ಮದೇ ಪಕ್ಷದ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗಿದೆ. ಹಸೀನಾ ದೇಶ ಬಿಟ್ಟ ನಂತರ ಅಲ್ಲಿ ವಿಪರೀತ ದಾಳಿಗಳಾಗ್ತಿವೆ. ಅಲ್ಪಸಂಖ್ಯಾತ ಹಿಂದೂಗಳ ಮನೆ, ಅಂಗಡಿ ಮತ್ತು ದೇಗುಲಗಳನ್ನ ಗುರಿ ಮಾಡ್ತಿದ್ದಾರೆ. ವರದಿಗಳ ಪ್ರಕಾರ ಸುಮಾರು 2010ಕ್ಕೂ ಹೆಚ್ಚು ಕಡೆ ಇಂತಹ ಘಟನೆಗಳು ದಾಖಲಾಗಿವೆ. ಭಾರತದ ವಿದೇಶಾಂಗ ಇಲಾಖೆ ಡೇಟಾ ಪ್ರಕಾರ ಆಗಸ್ಟ್ 2024ರಿಂದ 2025ರ ಫೆಬ್ರವರಿಯವರೆಗೂ ಬಾಂಗ್ಲಾದಲ್ಲಿ 152 ಹಿಂದೂ ಮಂದಿರಗಳ ಮೇಲೆ ದಾಳಿಯಾಗಿದೆ. ಬರೋಬ್ಬರಿ 23 ಜನ ಹಿಂದೂಗಳ ಹತ್ಯೆಯಾಗಿದೆ. ಕುಲ್ನಾ, ರಂಗ್ಪುರ್ ಮತ್ತು ಮೈಮೆನ್ ಸಿಂಗ್ ಭಾಗಗಳಲ್ಲಿ ಹಿಂದೂಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಸನಾತನ ಪಾರ್ಟಿ ಈ ಸಲ ಹೆಚ್ಚು ಪ್ರಚಾರಕ್ಕೆ ಬರ್ತಿದೆ. ಹಿಂದೂಗಳು, ಬೌದ್ಧರು ಮತ್ತು ಕ್ರೈಸ್ತರಿಗೆ ನೇರ ರಾಜಕೀಯ ಪ್ರಾತಿನಿಧ್ಯ ಕೊಡಿಸೋದು ನಮ್ಮ ಗುರಿ ಅಂತ ಸನಾತನ ಪಕ್ಷ ಹೇಳಿದೆ. ಹಾಗೆ ನಾವು ಕೇವಲ ವೋಟ್ ಬ್ಯಾಂಕ್ ಆಗಿ ಇರೋಕೆ ತಯಾರಿಲ್ಲ, ನಮಗೂ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬೇಕು, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳುವಂತೆ ಆಗಬೇಕು. ಇದಕ್ಕಾಗಿ ನಾವು ಹಿಂದೂ ಪಾರ್ಟಿ ಶುರು ಮಾಡಿದ್ದೇವೆ. ಬಾಂಗ್ಲಾದಲ್ಲಿ ಹಿಂದೂ ಯುವಕರು ಬೀದಿಗೆ ಬಂದು ತಮ್ಮ ದೇಗುಲಗಳನ್ನ ತಾವೇ ರಕ್ಷಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಬಾಂಗ್ಲಾ ನಮಗೂ ಸೇರಿದ್ದು, ನಾವು ನಮ್ಮ ಹಕ್ಕನ್ನ ಪಡೆದೇ ತೀರ್ತೀವಿ ಅಂತ ಹಿಂದೂ ಪಕ್ಷ ಹೇಳ್ತಿದೆ. ಚುನಾವಣೆಯಲ್ಲಿ ಕ್ರಾಂತಿ ಮಾಡೋದು ಸಾಧ್ಯನಾ? ಸ್ನೇಹಿತರೆ, ಸದ್ಯ ಬಾಂಗ್ಲಾದೇಶ ಸನಾತನ ಪಕ್ಷ ಅಧಿಕೃತವಾಗಿ ಇನ್ನಷ್ಟೇ ನೋಂದಣಿಯಾಗಬೇಕಿದೆ. ಇದಕ್ಕಾಗಿ ಪಕ್ಷ ಕೂಡ ಟ್ರೈ ಮಾಡ್ತಿದೆ. ಆದ್ರೆ ಒಂದು ವೇಳೆ ಇದಕ್ಕೆ ಅನುಮತಿ ಸಿಕ್ಕಿದ್ರೆ ಆಗ ಬಾಂಗ್ಲಾದಲ್ಲಿ ಇದು ಕೂಡ ಒಂದು ಪ್ರಮುಖ ಪಕ್ಷ ಆಗೋ ಸಾಧ್ಯತೆಯನ್ನ ಅಲ್ಲಗಳೆಯೋಕೆ ಆಗಲ್ಲ. ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ 91% ಮುಸ್ಲಿಮರಿದ್ದಾರೆ, 8% ಹಿಂದೂಗಳಿದ್ದಾರೆ. ಅಫ್ಕೋರ್ಸ್ 1901ರಲ್ಲಿ ಅಂದರೆ ಬಂಗಾಳ ವಿಭಜನೆಗಿಂತ ಮೊದಲು ಈ ಭಾಗದಲ್ಲಿ ಹಿಂದೂಗಳ ಜನಸಂಖ್ಯೆ 33%ರಷ್ಟಿತ್ತು. ಅಂದರೆ ದೇಶದ ಮೂರನೇ ಒಂದು ಭಾಗದಷ್ಟು ಜನ ಹಿಂದೂಗಳೇ ಆಗಿದ್ದರು. ಆದರೆ 1947ರ ವಿಭಜನೆಯ ವೇಳೆಗೆ ಈ ಸಂಖ್ಯೆ 28%ಕ್ಕೆ ಕುಸಿಯಿತು. ಇಲ್ಲಿಂದ ಶುರುವಾದ ಈ ಕುಸಿತ ಇಂದಿಗೂ ನಿಂತಿಲ್ಲ. ಇವತ್ತಿನ ಅಂಕಿ ಅಂಶದ ಪ್ರಕಾರ ಬಾಂಗ್ಲಾದಲ್ಲಿ ಹಿಂದೂಗಳ ಸಂಖ್ಯೆ ಕೇವಲ 7.95ರಷ್ಟಿದೆ. ಇಲ್ಲಿ ನೀವು ಕೇಳ್ಬೋದು,
ಇಷ್ಟೊಂದು ಕಡಿಮೆ ಜನಸಂಖ್ಯೆ ಇಟ್ಕೊಂಡು ಚುನಾವಣೆಯಲ್ಲಿ ಏನು ಸಾಧಿಸೋಕೆ ಸಾಧ್ಯ ಅಂತ. ಆದ್ರೆ ಇಲ್ಲಿ ವಿಷಯ ಬೇರೆನೇ ಇದೆ. ಬಾಂಗ್ಲಾದೇಶದ 64 ಜಿಲ್ಲೆಗಳ ಪೈಕಿ 61 ಜಿಲ್ಲೆಗಳಲ್ಲಿ ಹಿಂದೂಗಳೇ ಎರಡನೇ ಅತಿದೊಡ್ಡ ಧಾರ್ಮಿಕ ಸಮುದಾಯ. ಅಷ್ಟೇ ಅಲ್ಲ, ಕೆಲವು ಭಾಗಗಳಲ್ಲಿ ಇವರ ಜನಸಂಖ್ಯೆ 20%ಗಿಂತ ಹೆಚ್ಚಿದೆ. ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲೋ ಸಮುದಾಯ ಆಗದೇ ಇದ್ರೂ ಪ್ರಭಾವ ಬೀರುವ ಶಕ್ತಿ ಅಲ್ಲಿನ ಹಿಂದೂಗಳಿಗೆ ಇದೆ. ಬಾಂಗ್ಲಾದೇಶದ ಒಟ್ಟು ಜನಸಂಖ್ಯೆ ಸುಮಾರು 17 ಕೋಟಿ. ಅದರಲ್ಲಿ 1,30,00,000ಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ. ಹೀಗಾಗಿ ಬಿಎಸ್ಪಿ ಲೀಡರ್ ಸುಮನ್ ರಾಯ್ ಸುಮಾರು 90ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಘೋಷಣೆ ಮಾಡಿದ್ದಾರೆ. ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಇರೋ ಪ್ರಭಾವ ಬಳಸಿಕೊಂಡು ಚುನಾವಣೆಯಲ್ಲಿ ತಮ್ಮ ಶಕ್ತಿ ವೃದ್ಧಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೀವೊಂದು ಗ್ರಾಫ್ ನೋಡ್ತಿರ್ಬೋದು. ಈಗ ಸನಾತನ ಪಾರ್ಟಿ ಟಾರ್ಗೆಟ್ ಮಾಡುತ್ತಿರುವ ಪ್ರಮುಖ ಕ್ಷೇತ್ರಗಳು ಇವೆ. ಅದರಲ್ಲಿ ಮೊದಲನೇದು ಸಿಲ್ಹೆಟ್. ಇದು ಬಾಂಗ್ಲಾದ ಪ್ರಮುಖ ಡಿವಿಷನ್. ಇಲ್ಲಿ 13.5% ಹಿಂದೂಗಳಿದ್ದಾರೆ. ಅದರಲ್ಲೂ ಮೌಲ್ವಿ ಬಜಾರ್ನಲ್ಲಿ 24.4% ಹಿಂದೂ ಜನಸಂಖ್ಯೆ ಇದೆ. ಎರಡನೇದು ರಂಗ್ಪುರ್ ಡಿವಿಷನ್ನಲ್ಲಿ 13% ಹಿಂದೂ ಜನಸಂಖ್ಯೆ ಇದೆ. ಠಾಕೂರ್ಗಾಂವ್ ಜಿಲ್ಲೆಯಲ್ಲಿ 22.1% ಹಿಂದೂಗಳಿದ್ದಾರೆ. ಹಾಗೆ ಕುಲ್ನಾ ವಿಭಾಗದಲ್ಲಿ 11.5% ಹಿಂದೂ ಜನಸಂಖ್ಯೆ ಇದೆ. ಇನ್ನು ಢಾಕಾ ರೀಜನ್ನಲ್ಲಿ ಬರೋ ಗೋಪಾಲ್ ಗಂಜ್ನಲ್ಲಿ 26.9% ಹಿಂದೂಗಳಿದ್ದಾರೆ. ಈ ಜಿಲ್ಲೆಗಳಲ್ಲಿ ಹಿಂದೂಗಳೇ ಪ್ರಬಲ ನಿರ್ಣಾಯಕ ಶಕ್ತಿಯಾಗಿದ್ದಾರೆ. ಈ 90 ಕ್ಷೇತ್ರಗಳಲ್ಲಿ ಬಿಎಸ್ಪಿ ಕರೆಕ್ಟ್ ಆಗಿ ಹೋರಾಡಿದರೆ ಬಾಂಗ್ಲಾ ಸಂಸತ್ತಿನಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಪ್ರಬಲ ಮೈನಾರಿಟಿ ಬ್ಲಾಕ್ ಸೃಷ್ಟಿ ಆದಂತಾಗತ್ತೆ. ಅಷ್ಟೇ ಅಲ್ಲ, ಅದು ಸಾಧ್ಯವಾಗಿಲ್ಲ ಅಂದ್ರೆ ಬಿಎಸ್ಪಿ ಹತ್ರ ಬೇರೆ ಪ್ಲಾನ್ ಕೂಡ ಇದೆ. ಏನಂದ್ರೆ ಒಂದು ಕ್ಷೇತ್ರದಲ್ಲಿ 2 ಲಕ್ಷ ಮತದಾರರಿದ್ದಾರೆ, ಅಲ್ಲಿ 75% ಮತದಾನವಾಗಿದೆ ಅಂತ ಅಂದುಕೊಂಡ್ರೆ 1.5 ಲಕ್ಷ ಮತಗಳು ಚಲಾವಣೆಯಾಗಿವೆ. ಒಂದು ವೇಳೆ ಆ ಕ್ಷೇತ್ರದಲ್ಲಿ 20% ಹಿಂದೂಗಳಿದ್ದರೆ 30,000 ಹಿಂದೂ ಮತಗಳು. ಬಾಂಗ್ಲಾದೇಶದ ಚುನಾವಣಾ ಇತಿಹಾಸದಲ್ಲಿ ಅನೇಕ ಸೀಟುಗಳಲ್ಲಿ ಗೆಲುವಿನ ಅಂತರ ಕೇವಲ 5,000ದಿಂದ 15,000 ಮತಗಳು ಮಾತ್ರ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ 30,000 ಮತಗಳು ಒಂದೇ ಕಡೆ ಬಿದ್ದರೆ ಅದು ಯಾರನ್ನ ಬೇಕಾದರೂ ಕಿಂಗ್ ಮಾಡಬಲ್ಲದು ಅಥವಾ ಯಾರನ್ನ ಬೇಕಾದರೂ ನೆಲಸಮ ಮಾಡಬಲ್ಲದು. ಹೀಗಾಗಿ ಈ ಹೊಸ ಪಕ್ಷದ ಹುಟ್ಟು ಬಾಂಗ್ಲಾದ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ. ಆದ್ರೆ ಸುಲಭ ಇಲ್ಲ. ಯಾಕೆ? ಆದ್ರೆ ಈ ದಾರಿ ಅಂದುಕೊಂಡಷ್ಟು ಸುಲಭವಿಲ್ಲ. ಬಿಎಸ್ಪಿ ಮುಂದೆ ಬೆಟ್ಟದಷ್ಟು ಸವಾಲುಗಳಿವೆ. ಮೊದಲನೇದಾಗಿ ಚುನಾವಣಾ ಆಯೋಗದಲ್ಲಿ ಪಕ್ಷದ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸೋದು ಈಗ ದೊಡ್ಡ ಸವಾಲಾಗಿದೆ. 2022ರಲ್ಲಿ ಪಕ್ಷವನ್ನ ರಿಜಿಸ್ಟರ್ ಮಾಡಿಸೋಕೆ ಪ್ರಯತ್ನ ಮಾಡಲಾಗಿತ್ತು. ಆದ್ರೆ ಕೆಲವು ಮತಾಂಧ ಮನಸ್ಥಿತಿಗಳು ಹಸೀನಾ ಮೇಲೆ ಪ್ರೆಷರ್ ಹಾಕಿ ಬಿಎಸ್ಪಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗೋದನ್ನ ತಡೆದ್ರು. ಈಗ ಯೂನಸ್ ಸರ್ಕಾರ ಅದಕ್ಕಿಂತ ಹೆಚ್ಚು ಮತಾಂಧ ಆಗಿದೆ. ಜೊತೆಗೆ ಬಾಂಗ್ಲಾ ಎಲೆಕ್ಷನ್ ಕಮಿಷನ್ ನಿಯಮದ ಪ್ರಕಾರ ಒಂದು ಪಕ್ಷಕ್ಕೆ 100 ಸಬ್ ಡಿವಿಷನ್ಗಳಲ್ಲಿ ಮತ್ತು ಕನಿಷ್ಠ 21 ಜಿಲ್ಲಾ ಸಮಿತಿಗಳಲ್ಲಿ ಆಫೀಸ್ ಇರಬೇಕು. ಬಿಎಸ್ಪಿ ನಾಯಕರು ತಮಗೆ 120ಕ್ಕೂ ಹೆಚ್ಚು ಕಡೆ ನೆಲೆ ಇದೆ ಅಂತ ಹೇಳ್ತಿದ್ದಾರೆ. ಆದರೂ ಚುನಾವಣಾ ಆಯೋಗ ಒಂದಲ್ಲ ಒಂದು ಕಾರಣಕ್ಕೆ ತಡೆ ಹಿಡಿಯುತ್ತಿದೆ. ಮತ್ತೊಂದು ದೊಡ್ಡ ಸವಾಲು ಅಂದ್ರೆ ಸನಾತನ ಅನ್ನೋ ಹೆಸರು. ಅಲ್ಲಿನ ಕೆಲವು ಮೂಲಭೂತವಾದಿ ಸಂಘಟನೆಗಳು ಈ ಪಕ್ಷಕ್ಕೆ ಕೋಮುವಾದಿ ಅನ್ನೋ ಹಣೆಪಟ್ಟಿ ಕಟ್ಟುತ್ತಿದ್ದಾರೆ. ಧಾರ್ಮಿಕ ಹೆಸರಿನ ಪಕ್ಷಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂಬ ವಾದವನ್ನ ಮಂಡಿಸುತ್ತಿದ್ದಾರೆ. ಮುಸ್ಲಿಂ ಹೆಸರಿರುವ ಎಷ್ಟೋ ಪಕ್ಷಗಳು ಬಾಂಗ್ಲಾದಲ್ಲಿದ್ರೂ ಅದಕ್ಕೆ ಯಾರೂ ತಗಾದೆ ತೆಗಿತಿಲ್ಲ. ಆದ್ರೆ ಸನಾತನ ಹೆಸರಿಗೆ ಅಲ್ಲಿ ವಿರೋಧ ವ್ಯಕ್ತವಾಗ್ತಿದೆ. ಆದ್ರೂ ಕೆಲ ಹಿಂದೂ ಮುಖಂಡರು ಇದಕ್ಕೆ ಮಾನ್ಯತೆ ಕೊಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಹಿಂದೂಗಳು ಬಿಎಸ್ಪಿ ಪರ ದನಿ ಎತ್ತುತ್ತಿದ್ದಾರೆ. ಜಮಾತ್ ಎ ಇಸ್ಲಾಮಿನಂತಹ ಪಕ್ಷಗಳು ಪ್ರಬಲವಾಗುತ್ತಿರುವ ಈ ಹೊತ್ತಿನಲ್ಲಿ ಬಿಎಸ್ಪಿ ಒಂದು ಧೈರ್ಯದ ಧ್ವನಿಯಾಗೋ ಲಕ್ಷಣ ಕಾಣ್ತಿದೆ. ಇದೇ ಕಾರಣಕ್ಕೆ ಇದನ್ನ ಬಾಂಗ್ಲಾದೇಶದ ರಾಜಕೀಯದಲ್ಲಿ ದೊಡ್ಡ ಎಕ್ಸ್ಪೆರಿಮೆಂಟ್ ಎನ್ನಲಾಗ್ತಿದೆ. ಇಷ್ಟು ದಿನ ಹಿಂದೂಗಳು ಯಾವುದೋ ಒಂದು ದೊಡ್ಡ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಆಮೇಲೆ ಕೈ ತೊಳೆದುಕೊಳ್ತಿದ್ರು. ಕೆಲವರು ತಮ್ಮ ಅವಾಮಿ ಲೀಗ್ ಮತ್ತು ಬಿಎನ್ಪಿ ಅಂತ ಪಕ್ಷಗಳ ಜೊತೆಗೆ ಗುರುತಿಸಿಕೊಂಡು ಸ್ವಂತ ಲಾಭ ಪಡಿತಿದ್ರು. ಬಾಂಗ್ಲಾದಲ್ಲಿನ ಹಿಂದೂಗಳ ಬಗ್ಗೆ ಆಯ್ಕೆಯಾದವರಿಗೆ ಕಾಳಜಿ ಇರಲಿಲ್ಲ. ಈಗ ಆ ಮತಗಳನ್ನ ಒಟ್ಟು ಮಾಡೋಕೆ, ಆ ಮೂಲಕ ಹೊಸ ಶಕ್ತಿಯಾಗೋಕೆ ಈ ಪಕ್ಷ ಪ್ರಯತ್ನ ಮಾಡ್ತಿದೆ. ಒಂದು ವೇಳೆ ಬಿಎಸ್ಪಿ 5ರಿಂದ 6 ಸೀಟುಗಳನ್ನ ಗೆದ್ದರೂ ಕೂಡ ಬಾಂಗ್ಲಾ ರಾಜಕೀಯದಲ್ಲಿ ಹೊಸ ಶಕ್ತಿ ಉದಯವಾದಂತೆ ಆಗತ್ತೆ. ಆದರೆ ಇದಕ್ಕೆ ಅಲ್ಲಿನ ಹಿಂದೂ ಸಮುದಾಯ, ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಬೆಂಬಲ ಕೊಡುತ್ತೆ ಅನ್ನೋದನ್ನ ನೋಡಬೇಕು. ನಿಮಗೆ ಏನನ್ಸುತ್ತೆ? ಅಲ್ಪಸಂಖ್ಯಾತ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಕಿಂಗ್ ಮೇಕರ್ ಆಗೋಕೆ ಸಾಧ್ಯನಾ? ಬಿಎಸ್ಪಿ ಪಕ್ಷ ಅಲ್ಲಿನ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸಬಲ್ಲದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.